ನಮಸ್ಕಾರ ವೀಕ್ಷಕರೇ. ಕೆಜಿಎಫ್ ಬಂದಮೇಲೆ ಭಾರತೀಯ ಸಿನಿಮಾ ರಂಗದ ಲೆಕ್ಕಾಚಾರವೇ ಬದಲಾಯಿತು ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ನಮ್ಮ ರಾಕಿ ಭಾಯ್ ಯಶ್ ಅವರ ಈ ಅಭೂತಪೂರ್ವ ಬೆಳವಣಿಗೆಯನ್ನು ಅರಗಿಸಿಕೊಳ್ಳೋಕೆ ಕೆಲವರಿಗೆ ಸಾಧ್ಯವೇ ಆಗ್ತಿಲ್ವಾ? ಯಶ್ ಅವರ ವಿರುದ್ಧ ಸೈಲೆಂಟ್ ಆಗಿ ದೊಡ್ಡ ಮಟ್ಟದ ಪಿತೂರಿ ನಡೀತಾ ಅನ್ನೋ ಅನುಮಾನ ಶುರುವಾಗಿದೆ. ಹೌದು, ಇನ್ನು ಇತ್ತೀಚೆಗೆ ತೆಲುಗು ನಟ ರವಿತೇಜ ಅವರು ಇಂಟರ್ವ್ಯೂ ಒಂದರಲ್ಲಿ ಕೆಜಿಎಫ್ ಯಶ್ ಅವರಿಗೆ ಸಿಕ್ಕ ಲಕ್ ಅಂತ ಹೇಳಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದಕ್ಕೆ ಯಶ್ ಅವರು ಕೂಡ ಹಾರ್ಡ್ ವರ್ಕ್ ಗೊತ್ತಿಲ್ಲದವರು ಲಕ್ ಅಂತಾರೆ ಅಂತ ಟಾಂಗ್ ಕೂಡ ಕೊಟ್ಟಿದ್ರು. ಆದರೆ ಈಗ 2026ರಲ್ಲಿ ರವಿತೇಜ ಹಾಗೂ ಯಶ್ ಅವರ ಸಿನಿಮಾಗಳು ಒಟ್ಟಿಗೆ ಬಂದಾಗ ತೆಲುಗು ಇಂಡಸ್ಟ್ರಿಯ ಸ್ಟಾರ್ ನಟರು, ಡೈರೆಕ್ಟರ್ಗಳು ಯಶ್ ಸಿನಿಮಾನ ಸೈಡ್ಲೈನ್ ಮಾಡೋಕೆ ರವಿತೇಜ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಟ್ರೋಲ್ ಮಾಡ್ತಿರೋದು ಎದ್ದು ಕಾಣ್ತಿದೆ. ಇನ್ನು ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ ಅಂದರೆ ತಿರುಗಿ ನೋಡದವರು ಇವತ್ತು ಕೆಜಿಎಫ್ ಮಾಡಿದ 2500 ಕೋಟಿ ಬಿಸ್ನೆಸ್ ನೋಡಿ ಕಂಗಾಲಾಗಿದ್ದಾರೆ. ಇನ್ನು ಪ್ರಶಾಂತ್ ನೀಲ್ ಅವರನ್ನು ತಮ್ಮ ಇಂಡಸ್ಟ್ರಿಗೆ ಕರೆದುಕೊಂಡ ಹಾಗೆ ಯಶ್ ಅವರನ್ನು ಕೂಡ ಸೆಳೆಯೋಕೆ ನೋಡಿದರು. ಆದರೆ ಯಶ್ ಅವರು ಕನ್ನಡದಲ್ಲಿ ಇರ್ತೀನಿ ಅಂದಿದ್ದಕ್ಕೆ ಅವರ ಮೇಲೆಯೇ ನೆಗೆಟಿವ್ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ವಿಜಯ್ ದೇವರಕೊಂಡ ಅವರಿಂದ ಹಿಡಿದು ಹಲವರು ಯಶ್ ಅವರ ಸಕ್ಸಸ್ಸನ್ನು ಪ್ರಶ್ನೆ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಇನ್ನು ಯಶ್ ರಾಮಾಯಣ ಹಾಗೂ ಹೊಸ ಪ್ರಾಜೆಕ್ಟ್ಗಳ ಮೇಲೆ ಬೇಕಂತಲೇ ನೆಗೆಟಿವ್ ರಿವ್ಯೂ ಹಬ್ಬಿಸೋ ಪ್ರಯತ್ನ ನಡೀತಾ ಇದೆ. ಆದರೆ ಯಶ್ ಮಾತ್ರ ಯಾವುದೇ ಆ್ಯಟಿಟ್ಯೂಡ್ ತೋರಿಸದೆ ತುಂಬ ಪ್ರಾಕ್ಟಿಕಲ್ ಆಗಿ ತಮ್ಮ ಕೆಲಸ ತಾವು ಮಾಡಿಕೊಂಡು ಹೋಗ್ತಿದ್ದಾರೆ. ಸ್ನೇಹಿತರೆ, ಇನ್ನು ಈ ಬಗ್ಗೆ ನಿಮಗೇನನ್ಸುತ್ತೆ? ಯಶ್ ಅವರ ಏಳಿಗೆಯನ್ನು ಸಹಿಸೋಕೆ ಆಗದೆ ಈ ಥರ ಸೈಲೆಂಟ್ ಟಾರ್ಗೆಟ್ ಮಾಡ್ತಿದ್ದಾರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವು ಕೂಡ ಕನ್ನಡದ ಅಪ್ಪಟ ಅಭಿಮಾನಿಗಳು ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಟುಡೇ ಕನ್ನಡ ಎಕ್ಸ್ಪ್ರೆಸ್.